KATV. ಒಂದಾನೊಂದು ಕಾಲದಲ್ಲಿ ಹಸಿರು ಮರಗಳಿಂದ ತುಂಬಿದ ಒಂದು ಸುಂದರ ಕಾಡು. ಅಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಆ ಕಾಡಿನ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಮೇಕೆ ವಾಸಿಸುತ್ತಿತ್ತು. ಅದರ ಹೆಸರು ಚಿನ್ನು. ಚಿನ್ನು ತುಂಬಾ ಚುರುಕಾದ ಮೇಕೆ. ಆದರೆ ಅದು ತುಂಬಾ ಚಿಕ್ಕದು. ಎಲ್ಲರೂ ಅದನ್ನು ದುರ್ಬಲ ಅಂತ ಅಂದುಕೊಂಡಿದ್ದರು. ಆದರೆ ಚಿನ್ನುಗೆ ಒಂದು ವಿಶೇಷ ಗುಣ ಇತ್ತು. ಅದು ತುಂಬಾ ಧೈರ್ಯಶಾಲಿ. ಚಿನ್ನು ಉತ್ಸಾಹದಿಂದ, ನಾನು ಚಿಕ್ಕವನಾಗಿರಬಹುದು, ಆದರೆ ನನಗೆ ಭಯವೇ ಇಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿತ್ತು. ಆ ಕಾಡಿನಲ್ಲಿ ಒಂದು ಭಯಾನಕ ಹುಲಿ ಕೂಡ ವಾಸಿಸುತ್ತಿತ್ತು. ಎಲ್ಲ ಪ್ರಾಣಿಗಳು ಅದನ್ನು ನೋಡಿ ಹೆದರುತ್ತಿದ್ದವು. ಹುಲಿ, ನಾನು ಈ ಕಾಡಿನ ರಾಜ, ನನ್ನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಿತ್ತು. ಒಂದು ದಿನ ಚಿನ್ನು ಕಾಡಿನಲ್ಲಿ ಹುಲ್ಲು ತಿನ್ನುತ್ತಿತ್ತು. ಅದಕ್ಕೆ ಗೊತ್ತಿರಲಿಲ್ಲ ಹುಲಿ ಅದನ್ನು ದೂರದಿಂದ ಗಮನಿಸುವುದು. ಹುಲಿ ನಿಧಾನವಾಗಿ ಚಿನ್ನುನ ಕಡೆಗೆ ಬರುತ್ತಿತ್ತು. ಹುಲಿ, ಹಾ ಹಾ, ಇವತ್ತು ನನಗೆ ಒಳ್ಳೆಯ ಊಟ ಸಿಕ್ಕಿತು. ಚಿನ್ನು ಸ್ವಲ್ಪ ಹೆದರಿತು, ಆದರೆ ಅದು ಓಡಲಿಲ್ಲ. ಚಿನ್ನು ಶಾಂತವಾಗಿ, ಹುಲಿ ಅಣ್ಣ, ನನಗೆ ಒಂದು ಅವಕಾಶ ಕೊಡಿ ಎಂದು ಕೇಳಿಕೊಂಡಿತು. ಹುಲಿ, ಏಕೆ? ನೀನು ನನ್ನ ಊಟ ಅಲ್ಲವೇ? ಚಿನ್ನು, ಹೌದು, ಆದರೆ ನಾನು ಒಂದು ವಿಶೇಷ ಮೇಕೆ, ನನ್ನನ್ನು ತಿಂದರೆ ನಿಮಗೆ ಸಮಸ್ಯೆ ಆಗಬಹುದು. ಹುಲಿ ಆಶ್ಚರ್ಯದಿಂದ, ಏನು ಸಮಸ್ಯೆ? ಚಿನ್ನು, ಈ ಕಾಡಿನಲ್ಲಿ ನಿನಗಿಂತ ದೊಡ್ಡ ಹುಲಿಯಿದೆ. ಅದು ತನ್ನನ್ನು ನಿಜವಾದ ರಾಜ ಅಂತ ಹೇಳಿಕೊಳ್ಳುತ್ತದೆ. ಹುಲಿ ಕೋಪದಿಂದ, ಏನು? ಇನ್ನೊಂದು ಹುಲಿ ನನಗೆ ತೋರಿಸು, ನಾನು ಅದಕ್ಕೆ ಒಂದು ಪಾಠ ಕಲಿಸಬೇಕು. ಚಿನ್ನು ಹುಲಿಯನ್ನು ಒಂದು ನದಿಯ ಬಳಿ ಕರೆದೊಯ್ದಿತು. ನೀರಿನಲ್ಲಿ ಹುಲಿಯ ಪ್ರತಿಬಿಂಬ ಕಾಣಿಸುತ್ತಿತ್ತು. ಚಿನ್ನು, ಅಲ್ಲಿದೆ ನೋಡಿ. ಅದು ಹುಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಕೋಪದಿಂದ ಗರ್ಜಿಸಿತು. ಹುಲಿ, ನನ್ನನ್ನು ಸವಾಲು ಮಾಡ್ತೀಯಾ? ಅದು ನೀರಿಗೆ ಜಿಗಿಯಿತು. ಹೋಗಿ ತುಂಬಾ ಅಲುಗಾಡಿತು. ಚಿನ್ನು ಆ ಸಮಯದಲ್ಲಿ ಓಡಿ ಪಾರಾಯಿತು. ಚಿನ್ನು ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಭಯಾನಕ ಹುಲಿಯಿಂದ ತಪ್ಪಿಸಿಕೊಂಡಿತು. ಕಥೆಯ ನೀತಿ: ಚಿಕ್ಕವರಾದರೂ ಧೈರ್ಯ ಇದ್ದರೆ ದೊಡ್ಡ ಸಮಸ್ಯೆ ಗೆಲ್ಲಬಹುದು. ಬುದ್ಧಿವಂತಿಕೆ ಶಕ್ತಿಗಿಂತ ದೊಡ್ಡದು. ಭಯಕ್ಕೆ ಮಣಿಯಬೇಡಿ. ಧನ್ಯವಾದಗಳು.